ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂದೆ ಲಕ್ಷ್ಮೀ ದೇವಸ್ಥಾನವಿದೆ. ಬೆಟ್ಟದ ಗುಹೆಯಲ್ಲಿ ತಪಸ್ಸು ಮಾಡುವಂತಹ ದೇವಸ್ಥಾನ. ಇದು ಬೆಟ್ಟದ ಗುಹೆಯಲ್ಲಿರುವಂತಹ ಇಲ್ಲಿ ತಪಸ್ಸು ಮಾಡುವಂತಹ ಜಾಗ. ಗುರು ರಾಘವೇಂದ್ರಗಳು ತಪಸ್ಸು ಮಾಡುವಂತಹ ಜಾಗ ಇದು. ಇಲ್ಲ ಕನ್ನಡ ಭಾಷೆನಾ ನೋಡಿ, ಯಾರು ಮಾತಾಡ್ಕೋಬೇಡಿ. ನೋಡಿ ಗುರುಗಳೇ, ಈ ತಾಯಿ ಲಕ್ಷ್ಮೀದೇವಿ ಇಲ್ಲೇ ತನ್ನ ಮಹಾಲಕ್ಷ್ಮಿತ ಉದ್ಭವ ಆಗಿರೋದು. ಯಾರು ಪ್ರತಿಷ್ಠೆ ಮಾಡಿದಾರಲ್ಲ, ತಾನೆಗೆ ಬಂದು ಉದ್ಭವ ಮೂರ್ತ ಮಹಾಲಕ್ಷ್ಮೀ ದೇವಿ. ಮಂತ್ರಾಲಯಕ್ಕೆ ಹೋಗಿ ಬಂದ್ರ, ಅಲ್ಲಿ ರಾಘವೇಂದ್ರ ಸ್ವಾಮಿ ಪಕ್ಕದಲ್ಲಿ ಮಾಂಚಲಮ್ಮ ನೋಡ ಬಂದ್ರ ಚಿಕ್ಕ ದೇವಸ್ಥಾನ. ಅದೇ ತರಹ ವಿರೋಧದಲ್ಲಿ ಶಕ್ತಿ ಮಾತಾ ಮಹಾಲಕ್ಷ್ಮೀ ದೇವಿ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲು ರಾಘವೇಂದ್ರ ಸ್ವಾಮಿಗಳು ಇಲ್ಲಿಗೆ ಬಂದು ಯಮನ ಹತ್ರ ಪ್ರತಿನಿತ್ಯ ಇಲ್ಲೇ ಪೂಜೆ ಮಾಡಿಕೊಂಡು ಇಲ್ಲೇ ವಾಸ ಮಾಡ್ತಿದ್ರು. ಹಾಗೆ ತಾಯಿ ಇದ್ದು ಮಹಾಲಕ್ಷ್ಮಿ ತಾಯಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿ ಆಗ ರಾಘವೇಂದ್ರ ಸ್ವಾಮಿಗಳಿಗೆ ಅನುಗ್ರಹ ಕೊಟ್ಟಿದ್ರು. 500 ವರ್ಷ ಕಾಲ ದೇವಸ್ಥಾನ ಇರೋದು 16ನೇ ಶತಮಾನದಲ್ಲಿ. ಅವಾಗ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ರು, ಯಮ ಅನುಗ್ರಹ ಕೊಟ್ಟಿದ್ರು ರಾಘವೇಂದ್ರ ಸ್ವಾಮಿಗಳಿಗೆ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿಂದ ಹೋಗಿ ಪಂಚಮುಖ ದೇವಸ್ಥಾನದಲ್ಲಿ 12 ವರ್ಷದಲ್ಲಿ ತಪಸ್ ಮಾಡಿದ್ರು, ಗರ್ಭಗುಡಿಯಲ್ಲಿ 16ನೇ ಶತಮಾನದಲ್ಲಿ. ಅವರು ತಪಸ್ ಮೆಚ್ಚಿಕೊಂಡು ಅಂಜನ ಸ್ವಾಮಿ ಇದ್ದು 5 ಮುಖದಲ್ಲಿ ಅಂಜನ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿ ಅಲ್ಲಿ ಉದ್ಭವ ಪಾದಗಳು ನೋಡಿ ಬಂದ್ರ. ಪಂಚಮುಖ ದೇವಸ್ಥಾನ ಅಂಜನ ಸ್ವಾಮಿ ಪಾದಗಳು, ಅಲ್ಲೇ ಅಂಜನ ಸ್ವಾಮಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತೋರಿಸ್ಕೊಟ್ಟಿದ್ರು. ಅಂಜನ ಸ್ವಾಮಿ ಪಾದಗಳು 5 ಮುಖದಲ್ಲಿ ಅಂಜನ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖದ ಕ್ಷೇತ್ರ. ನೋಡಿ ಅಮ್ಮನ ಮುಖ ನೋಡಿ ತೋರ್ಸಪ್ಪ, ಶಂಕು ಚಕ್ರ ಗಜ ನೋಡ್ರಿ, ಅಲ್ಲೇ ಅಮ್ಮನ ಮುಖ ನೋಡ್ರಿ, ಶಂಕು ಚಕ್ರ ಗಜ ಅವತಾರದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿರೋದಂತ ಮಹಾಲಕ್ಷ್ಮಿ ತಾಯಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಣಿದೇವರು ಲಕ್ಷ್ಮೀ ದೇವಿ, ಅಲ್ಲೇ ಮಾಂಚಲಮ್ಮ ತಾಯಿ ರಾಘವೇಂದ್ರ ಸ್ವಾಮಿಗಳಿಗೆ ಸ್ಥಳ ಕೊಟ್ಟಿರೋದು. ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿರೋದು. ಎಲ್ಲರೂ ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸರ್ವ ಮಂಗಳ ಮಂಗಲ್ಯ ಶಿವೇ ಸರ್ವಾಧಿಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಇಲ್ಲಿ ಅಮ್ಮಂದು ಶ್ರೀಚಕ್ರ ಫೋಟೋ ಮಹಾಲಕ್ಷ್ಮಿದು ಪೂಜೆ ಮಾಡಿಟ್ಟಿರೋದು. ಮಹಾಲಕ್ಷ್ಮಿ ಫೋಟೋ ಇಲ್ಲೇ ಗರ್ಭಗುಡಿಯಲ್ಲೇ ಕೊಡ್ತಾರ, ನಿಮ್ಮ ಹೆಸರ ಮೇಲೆ ಅರ್ಚನೆ ಮಾಡ್ಕೊಡ್ತಾರ. ಮನೆಯಲ್ಲಿ ಪೂಜೆ ರೂಮ್ ಇಟ್ಕೋಬಹುದು, ಮನೆ ತಲಪಾಲಕ್ಕೆ ಇಟ್ಕೋಬಹುದು, ಆಫೀಸಲ್ಲಿ ಇಟ್ಕೋಬಹುದು, ಜಗನ್ ಮೇಲೆ ಇಟ್ಕೋಬಹುದು. ಭಯ ಭೀತ ದೃಷ್ಟಿ ವಿದ್ಯಾಭ್ಯಾಸ ಸಮಸ್ಯೆ ಎಲ್ಲದಕ್ಕೂ ಒಳ್ಳೆದಾಗುತ್ತೆ. ಎರಕಲ್ಲ ಮಂದ್ರೆ ಹರಕೆ ತೀರಿಸುತ್ತಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿರೋದಂತ ಮಹಾಲಕ್ಷ್ಮಿ ತಾಯಿ 111 ರೂಪಾಯಿ ಕೊಟ್ಟು ನಿಮ್ಮ ಹೆಸರ ಮೇಲೆ ಅರ್ಚನೆ ಮಾಡಿಕೊಡ್ತಾರೆ ಗುರುಗಳ. 111 ರೂಪಾಯಿ ಕೊಟ್ಟು ತಗೋಬಹುದು. ಮನೆಯಲ್ಲಿ ಪೂಜೆ ರೂಮ್ ಇಟ್ಕೋಬಹುದು, ಮನೆ ತಲಪಾಲಕ್ಕೆ ಇಟ್ಕೋಬಹುದು, ಆಫೀಸಲ್ಲಿ ಇಟ್ಕೋಬಹುದು, ಜಗನ್ ಮೇಲೆ ಇಟ್ಕೋಬಹುದು, ಅಂಗಡಿ ವ್ಯಾಪಾರದಲ್ಲಿ ಇಟ್ಕೋಬಹುದು, ಬಿಸಿನೆಸ್ ಮೇಲೆ ಇಟ್ಕೋಬಹುದು. ಮನೆಯಲ್ಲಿ ಕಿರಿಕಿರಿ ಆಗಲಿ, ಭಯ ಭೀತ ದೃಷ್ಟಿ ವಿದ್ಯಾಭ್ಯಾಸ ಸಮಸ್ಯೆ ಎಲ್ಲದಕ್ಕೂ ಒಳ್ಳೆದಾಗುತ್ತೆ. ಬನ್ನಿ ಹಾರ್ತ ತಗೋರಿ ಎಲ್ಲರೂ ಅಮ್ಮನ ಹತ್ರ. ದರ್ಶನ ಮಾಡ್ಕೊಂಡು ಕುತ್ಕೋಬಾರ್ದು, ಇನ್ನೊಂದವರೆಗೆ ತೊಂದರೆ ಆಗುತ್ತೆ. ಮನೆಗೆ ಬನ್ನಿ, ಒಬ್ರನ್ನೊಬ್ರು ದರ್ಶನ ಮಾಡ್ಕೊಳ್ಳಿ. ನೋಡಿ ಅಮ್ಮನ ಮುಖ ನೋಡಿ ಎಲ್ಲರೂ ಹಾಗೆ ದರ್ಶನ ಮಾಡ್ಕೊಂಡು ಮುಂದೆ ಬರ್ತಿರ್ಬೇಕು. ಅಮ್ಮನ ಬಗಲಾಗ ಶಂಕು ಚಕ್ರ ಗಂಧ ಹಚ್ಚಿದ್ದಾರೆ ನೋಡಿ. ಶಂಕು ಚಕ್ರ ಸಮೇತ ಅವತಾರದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿರೋದಂತ ಮಹಾಲಕ್ಷ್ಮಿ ತಾಯಿ. ಬನ್ನಿ ಹಾಗೆ ಬನ್ನಿ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಬನ್ನಿ. 111 ರೂಪಾಯಿ ಕೊಟ್ಟು ನಿಮ್ಮ ಹೆಸರು ಮೇಲೆ ಅರ್ಚನೆ ಮಾಡ್ಕೊಡ್ತಾರ. ಲಕ್ಷ್ಮಿ ಫೋಟೋ ತಗೊಂಡೋಗಿ 21 ನಕ್ಷತ್ರಗಳಿರ್ತಾವ, ಪೂಜೆ ಮಾಡಿಟ್ಟಿರ್ತಾರೆ. ಅಮ್ಮನ ಹತ್ರ ಅಭಿಷೇಕ ಮಾಡಿದ್ದು ಮಹಾಲಕ್ಷ್ಮಿ ಕೊಡ್ತಾರೆ. ಮನೆಯಲ್ಲಿ ಪೂಜೆ ರೂಮ್ ಇಟ್ಕೋಬಹುದು, ಮನೆ ತಲಪಾಲಕ್ಕೆ ಇಟ್ಕೋಬಹುದು, ಆಫೀಸ್ ರೂಮ್ ಇಟ್ಕೋಬಹುದು, ಜಗನ್ ಮೇಲೆ ಇಟ್ಕೋಬಹುದು. ಭಯ ಭೀತ ದೃಷ್ಟಿ ವಿದ್ಯಾಭ್ಯಾಸ ಸಮಸ್ಯೆ ಎಲ್ಲದಕ್ಕೂ ಒಳ್ಳೇದು ಮಾಡ್ತಾರೆ ನೋಡಿ ತಾಯಿ. ಬನ್ನಿ ಇದೇ ಲಕ್ಷ್ಮೀ ದೇವಸ್ಥಾನ. ರೌಂಡ್ ಆಗಿ ಬನ್ನಿ, ಬನ್ನಿ ಬೇಗ ಬನ್ನಿ. ದೇವಸ್ಥಾನದಲ್ಲಿ ಅಮೃತಗಾಗಿ ಕಾಣಿಕೆಯನ್ನು ಉಂಡಿ ಹಾಕಿ ದೇವಸ್ಥಾನದಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಅಮ್ಮ ಅಲ್ಲಿ ಎದುರುಗಡೆ ದೀಪಕ ಬನ್ನಿ, ನೀವು ಹಾಕಿ ನೋಡಿ. ಶಂಕು ಚಕ್ರ ಗಂಧ ಹಚ್ಚಿದ್ರಲ್ಲ, ಶಂಕು ಚಕ್ರ ಸಮೇತ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿರೋದಂತ ಮಹಾಲಕ್ಷ್ಮಿ ತಾಯಿ. ಎರಕಲ ಮಂದ್ರ ಹರಕೆ ತೀರಿಸುವಂತ ತಾಯಿ ಅಮ್ಮ.
ಬರೀ ಎಲ್ಲರೂ ಹಾರತಿ ತಗೋಬಹುದು. ಅಮ್ಮನ ಫೋಟೋಲ್ಲೇ ಗರ್ಭಗುಡಿಯಲ್ಲೇ ಕೊಡ್ತಾರ. ಶ್ರೀಚಕ್ರ ಫೋಟೋ. ಮನೆಯಲ್ಲಿ ಕಿರಿಕಿರಿ ಆಗಲಿ, ಭಯ, ಭೀತಿ, ದೃಷ್ಟಿ, ವಿದ್ಯಾಭ್ಯಾಸ ಸಮಸ್ಯೆ ಎಲ್ಲದೂ ಕೊಳ್ಳೋದಾಗುತ್ತೆ. ಮನೆಯಲ್ಲಿ ಪೂಜೆ ರೂಮ್ ಇಟ್ಕೋಬಹುದು, ಮನೆ ತಲಪಾಲ ಇಟ್ಕೋಬಹುದು, ಆಫೀಸ್ ಇಟ್ಕೋಬಹುದು, ಜಗನ್ ಮೇಲೆ ಇಟ್ಕೋಬಹುದು, ಪೂಜೆ ಗದ್ದೆ ಇಟ್ಕೋಬಹುದು. ಹಾಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸರ್ವಂಗಳ ಮಂಗಲ್ಯೇ ಶಿವೆ ಸರ್ವಾತ್ರಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಓಂ ಲಕ್ಷ್ಮೀ ನಾರಾಯಣಿ ನಮಸ್ತುತೆ. ಪಕ್ಕದಲ್ಲಿದ್ದ ಅರ್ಚನೆ ಮಾಡಿದ್ದು ಹಂಗೆ ಬನ್ನಿ. ಅಮ್ಮನ ಫೋಟೋ ಇಲ್ಲೇ ಗರ್ಭಗುಡಿಯಲ್ಲೇ ಕೊಡೋದು. ನೀವು ಹೆಸರ ಮೇಲೆ ಪೂಜೆ ಮಾಡ್ಕೊಡ್ತಾರ. ಮಹಾಲಕ್ಷ್ಮಿ ಕೊಡ್ತಾರ. ಮನೆಯಲ್ಲಿ ಪೂಜೆ ರೂಮ್ ಇಟ್ಕೋಬಹುದು, ತಲಪಾಲ ಕಟ್ಕೋಬಹುದು, ಆಫೀಸಲ್ಲಿ ಇಟ್ಕೋಬಹುದು, ಜಗನ್ ಮೇಲೆ ಇಟ್ಕೋಬಹುದು. ಮನೆಯಲ್ಲಿ ಕಿರಿಕಿರಿ ಆಗಲಿ, ಭಯ, ಭೀತಿ, ದೃಷ್ಟಿ, ವಿದ್ಯಾಭ್ಯಾಸ ಸಮಸ್ಯೆ ಎಲ್ಲದಕ್ಕೂ ಒಳ್ಳೇದು ಮಾಡ್ತಾರೆ ನೋಡಿ ತಾಯಿ. ಬನ್ನಿ ಮುಂದಕ್ಕೆ ಬನ್ನಿ ಗುರುಗಳೇ. ಹೋಗಿ ಯಾರಿಗೆ ಅಮ್ಮನ ಫೋಟೋ ಬೇಕಿದ್ರೆ ನಿಮ್ಮ ಹೆಸರ ಮೇಲೆ ಅರ್ಚನೆ ಮಾಡ್ಕೊಡ್ತಾರ. 100 ರೂಪಾಯಿ ತಗೋಬಹುದು. ಶ್ರೀಚಕ್ರ ಇಲ್ಲ ತಾನೇ ಉತ್ಸವ ಮಹಾಲಕ್ಷ್ಮೀದೇವಿ ಯಾರು ಪ್ರತಿಷ್ಠೆ ಮಾಡ್ತಾರಲ್ಲ ತಾನೇ ಬಂದು ಉತ್ಸವ ಮಹಾಲಕ್ಷ್ಮೀದೇವಿ ಮಂತ್ರಾಲಯ ಹೋಗ್ತಾರೆ ನೀವು. ಅದೇ ರಾಘವೇಂದ್ರ ಸಂಪರ್ಕದಲ್ಲಿ ಮಾಚಿನ ನೋಡಿ ಬಂದ್ರೆ ಚಿಕ್ಕ ದೇವಸ್ಥಾನ. ಅದೇ ತರಹ ಇರುವುದೇ ಶಕ್ತಿ ಮಾತ್ರ ಮಹಾಲಕ್ಷ್ಮೀದೇವಿ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲು ಎಲ್ಲಿಗೆ ಬಂದು ರಾಘವೇಂದ್ರ ಸ್ವಾಮಿಗಳು ಈ ಅಮ್ಮನ ಹತ್ರ ಅನುಗ್ರಹ ಪಡೆದ ಮೇಲೆ ಪಂಚಮುಖಿ ದೇವಸ್ಥಾನದಲ್ಲಿ ಹೋಗಿ ತಪಸ್ ಮಾಡಿದ್ರು. ಈ ತಾಯಿ ಶಂಕು ಚಕ್ರ ಗಜ ಅವತಾರದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿರತಂತ ಮಹಾಲಕ್ಷ್ಮಿತಾಗಿ ಯಾರು ಪ್ರತಿಷ್ಠೆ ಮಾಡ್ತಾರಲ್ಲ ಉದ್ಭವಮೂರ್ತ ಲಕ್ಷ್ಮೀದೇವಿ. ಸರ್ವಮಂಗಳ ಮಂಗಲ್ಯೈ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ದೀಪದೆ ನಂದ ದೀಪಕ್ಕೆ ಹಾಕಿ ಅಮ್ಮನ ಫೋಟೋ ತಗೋಬಹುದು. ನಿಮ್ಮ ಹೆಸರು ಮೇಲೆ ಅರ್ಚನೆ ಮಾಡಿಕೊಡ್ತಾರೆ ಸ್ವಾಮಿಗಳು. 111 ರೂಪಾಯಿ ಕೊಡ್ತಾರ. ಬರೀ ಮುಂದೆ ಬನ್ನಿ. ಮೇಲಿಂದ ಹಾಕಿ ಅಲ್ಲಿ ದೀಪ ಉಡ್ತಾ ಇದೆಯಲ್ಲ ಪೂರ್ತಿ ಮೇಲಿಂದ ಹಾಕ್ಬೋದು. ಎಣ್ಣೆ ಸಂಕಲ್ಪ ಮಾಡ್ಕೊಂಡು ಹಾಕಿ. ಅಮ್ಮನ ಹತ್ರ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಕನಸುಗಳು ನೆರವೇರ್ತವ. ಬನ್ನಿ. ಶ್ರೀಚಕ್ರ ಫೋಟೋ ಇಲ್ಲ ಗರ್ಭಗುಡಿಯಲ್ಲೇ ಕೊಡೋದು. 111 ರೂಪಾಯಿ ಕೊಡ್ತಾರೆ. ನಿಮ್ಮ ಹೆಸರು ಮೇಲೆ ಪೂಜೆ ಮಾಡಿಕೊಡ್ತಾರ, ತಗೋಬಹುದು. ಮಹಾಲಕ್ಷ್ಮೀ ಶ್ರೀಚಕ್ರ ಫೋಟೋ ಇಲ್ಲ ಗರ್ಭಗುಡಿಯಲ್ಲೇ ಕೊಡೋದು. ಮನೆಯಲ್ಲಿ ಕಿರಿಕಿರಿ ಆಗಲಿ, ಭಯ, ಭೀತಿ, ದೃಷ್ಟಿ, ವಿದ್ಯಾಭ್ಯಾಸ ಸಮಸ್ಯೆ ಎಲ್ಲದೂ ಕೊಳ್ಳೋದಾಗುತ್ತೆ. ದೇವಸ್ಥಾನದಲ್ಲಿ ಅಭಿವೃದ್ಧಿಗಾಗಿ ಕಾಣಿಕೆಯನ್ನು ಹುಂಡಿಯಲ್ಲಿ ಹಾಕಿ ಸಾಕ್ಷಾತ್ ಮಹಾಲಕ್ಷ್ಮಿ ಉದ್ಭವ ಮೂರ್ತಿ ಯಾರು ಪ್ರತಿಷ್ಠೆ ಮಾಡಿದ್ರಲ್ಲ ತಾನೇಗ ಬಂದು ಉದ್ಭವ ಮೂರ್ತ ಲಕ್ಷ್ಮೀದೇವಿ. ಬರೀ ಎಲ್ಲರೂ ಹಾಕಿ ತಗೋರಿ. ಶ್ರೀ ಲಕ್ಷ್ಮೀ ಫೋಟೋ ತಗೋಬಹುದು, ಅರ್ಚನೆ ಮಾಡ್ಕೊಡ್ತಾರೆ ನಿಮ್ಮ ಹೆಸರು ಮೇಲೆ. ಮನೆಯಲ್ಲಿ ಪೂಜೆ ರೂಮ್ ಇಟ್ಕೋಬಹುದು, ತಲಪಾಲ ಕಟ್ಕೋಬಹುದು, ಆಫೀಸ್ ರೂಮ್ ಇಟ್ಕೋಬಹುದು, ಜಗನ್ ಮೇಲೆ ಇಟ್ಕೋಬಹುದು. ಭಯ, ಭೀತಿ, ದೃಷ್ಟಿ, ವಿದ್ಯಾಭ್ಯಾಸ ಸಮಸ್ಯೆ ಎಲ್ಲದೂ ಕೊಳ್ಳೋದಾಗುತ್ತೆ ನೋಡಿ. ಬನ್ನಿ ಬೇಗ ಬನ್ನಿ, ಬೇಗ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಬರ್ತಾ ಇರಬೇಕು. ಬರ್ರಿ ಮುಂದಕ್ಕೆ ಬನ್ನಿ. ಮಕ್ಕಳ ಹತ್ರ ಲೈನ ಬರ್ರಿ, ರೌಂಡ್ ಆಗಿ ಬನ್ನಿ. ರೌಂಡ್ ಆಗಿ ಬನ್ನಿ, ಮುಂದಕ್ಕೆ ಕೊಡ್ತಪ್ಪ. ಬನ್ನಿ ಎಲ್ಲರೂ ಒಟ್ಟಿಗೆ ಬನ್ನಿ, ಮುಂದಕ್ಕೆ ಬನ್ನಿ. ಬನ್ನಿ, ಯಾರು ಮಾತಾಡಕ್ಕೆ ಹೋಗ್ಬೇಡಿ. ಇಲ್ಲಿ ಬಂದ ಗುರುಗಳೇ, ಈ ತಾಯಿ ಲಕ್ಷ್ಮೀದೇವಿ ಇಲ್ಲೇ ತನ ಉದ್ಭವ ಆಗಿರೋದು ಮಹಾಲಕ್ಷ್ಮೀದೇವಿ ಯಾರು ಪ್ರತಿಷ್ಠೆ ಮಾಡಿದಾರಲ್ಲ ತಾನೇ ಬಂದು ಉದ್ಭವ ಆಗಿರೋದು. ಮಂತ್ರಾಲಯಕ್ಕೆ ಹೋಗ್ಬಿಟ್ರೆ ನೀವು ರಾಘವೇಂದ್ರ ಸಂಪರ್ಕದಲ್ಲಿ ಮಾಂಚಿನ ನೋಡಿ ಬಂದ್ರೆ ಚಿಕ್ಕ ದೇವಸ್ಥಾನ. ಅದೇ ತರಹ ಇರೋದ್ರಲ್ಲಿ ಶಕ್ತಿ ಮಾತ್ರ ಮಹಾಲಕ್ಷ್ಮೀದೇವಿ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲು ಇಲ್ಲಿಗೆ ಬಂದು ರಾಘವೇಂದ್ರ ಸ್ವಾಮಿಗಳು ಈ ಅಮ್ಮನ ಹತ್ರ ಅನುಗ್ರಹ ಪಡ್ಕೊಂಡ ಮೇಲೆ ಪಂಚಮುಖಿ ದೇವಸ್ಥಾನದಲ್ಲಿ ಹೋಗಿ 12 ವರ್ಷಗಳ ಇದೇ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ, ಪಂಚಮುಖಿ ಆಂಜನೇಯ ದೇವಸ್ಥಾನ. ಅಲ್ಲಿಂದ ಇಲ್ಲಿಗೆ ಬಂದು ಲಕ್ಷ್ಮೀನಾರಾಯಣ ನಮ್ಮ ದೇವಸ್ಥಾನಕ್ಕೆ ಬಂದಿರೋದು ಜಪ ಮಾಡೋದು. ಸ್ವಾಮಿ ನೋಡಿ ಸ್ವಾಮಿ, ಇಲ್ಲಿ ಮಂಗಗಳು ನೀರು ಕುಡಿತಾವೆ. ಇಲ್ಲಿ ಮಂಗಗಳು ಇದ್ರಲ್ಲಿ ನೀರು ಕುಡಿತಾವೆ ಇಲ್ಲಿ. ಅದರಿಂದ ಇದರಲ್ಲಿ ಕಾಯಿನ ಹಾಕಿದರೆ ಆ ಕಾಯಿನಿಗೆ ಬೆಳಿಗ್ಗೆ ಬಿಸ್ಕೆಟು ಬ್ರೆಡ್ಡು ತಂದಾಕ್ತಾರೆ, ಬಾಳೆಹಣ್ಣು ತಂದಾಕ್ತಾರೆ. ಹೋಗ್ಬೇಕಾದ್ರೆ ದರ್ಶನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಪ್ರಶ್ನೆ ಮಾಡ್ಕೊಂಡ್ರೆ ಕೆಟ್ಟ ದೃಷ್ಟಿ ಎಲ್ಲ ಹೋಗುತ್ತೆ. ಆಂಜನೇಯ ಸ್ವರೂಪ ಮಂಗಗಳು. ಅದರಿಂದ ಇಲ್ಲಿ ತೊಟ್ಟಿ ಮಾಡಿಸಿದ್ದೀವಿ ಇಲ್ಲಿ. ಓಕೆ ಸ್ವಾಮಿ. ಏನಾಗಲ್ಲ ಬಾ. ಅಲ್ಲಿ ಬಿಂದು ಅಕ್ಕ, ಬಿಂದು
ಗುರು ರಾಘವೇಂದ್ರ ಸ್ವಾಮಿಗಳು ಇಲ್ಲಿರುವಂಥ ಈ ಗುಹೆಯಲ್ಲಿ ದರ್ಶನವನ್ನು ಮಾಡಿ ಇಲ್ಲಿರ್ತಕ್ಕಂಥ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಜಪವನ್ನು ಮಾಡಿ 12 ದಿನಗಳ ಕಾಲ ತಪಸ್ಸು ಮಾಡಿ 12 ವರ್ಷಗಳ ಕಾಲ ತಪಸ್ಸು ಮಾಡಿ ಮಂತ್ರಾಲಯಕ್ಕೆ ಹೋಗಿರುವಂತಹ ದೇವಸ್ಥಾನ ಇದು, ಪಂಚಮುಖಿ ದೇವಸ್ಥಾನ.